ನಾನು ಕೇಳಿದ ಬೆಲೆ ಒಪ್ಪಿಗೆ ಇದೆಯಾ? ಮೇಡಮ್, ಈಗ ಕಂಪನಿ ತುಂಬ ಲಾಭದಲ್ಲಿ ನಡೀತಾ ಇದೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರೋದು. ನಾನು ಆಲ್ರೆಡಿ ನಿಮ್ಮ ಕಂಪ್ನಿಗೆ 2% ಬೆಲೆ ಹೇಳಿದ್ದೀನಿ. ನಿಮ್ಮ ಕಂಪ್ನಿಯಿಂದ ನನಗೇನು ಲಾಭ ಇಲ್ಲ. ನನಗದು ಬೇಕಾಗೂ ಇಲ್ಲ. ನಾನು ಬೇರೆ ಯಾವುದೋ ಕಾರಣಕ್ಕೋಸ್ಕರ ನಿಮ್ಮ ಕಂಪ್ನಿನ ತಗೊಳ್ತಾ ಇದ್ದೀನಿ. ಇಷ್ಟ ಇದ್ರೆ ಕೊಡಬಹುದು, ಇಲ್ಲ ಅಂದ್ರೆ ಹೇಗ್ ತಗೊಳ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮೇಡಮ್, ಸರಿ ಮೇಡಮ್, ನೀವೇನು ಹೇಳ್ತಿದ್ರೆ ಹೇಳಿ ಮೇಡಮ್. ಗುಡ್. ಆದ್ರೆ ಒಂದು ವಿಷಯ, ನಿಮ್ಮ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾರಲ್ಲ ಶಿವಗಾಮಿ ಮತ್ತೆ ಅಶೋಕ್, ಅವರಿಬ್ಬರಿಗೆ ಈ ವಿಷಯ ಗೊತ್ತಾಗಬಾರ್ದು, ಅಷ್ಟೇ ತಾನೇ? ಗುಡ್. ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಮೇಡಮ್, ರಿಜಿಸ್ಟ್ರೇಷನ್ ಮಾಡಿಕೊಡಿ ಮೇಡಮ್. ಆಲ್ರೆಡಿ ನಿಮ್ಮ ಕಂಪನಿ ನನ್ನ ಹೆಸರಿಗೆ ರಿಜಿಸ್ಟರ್ ಆಗೋಯ್ತು. ಮೇಡಮ್. ದುಡ್ಡು ನೀವು ಮನೆಗೆ ಹೋಗೋಷ್ಟೊತ್ತಿಗೆ ತಲುಪುತ್ತೆ. ನೀವಿನ್ ಹೊರಡ್ಬೋದು. ಸರಿ ಮೇಡಮ್. ಸರ್, ಮೇ ಐ ಕಮ್ ಇನ್? ಆಯ್ತು, ಒಂದು ನಿಮಿಷ ಮಾಡ್ತೀನಿ. ಓ, ನೀವಾ? ಬನ್ನಿ. ಏನು ವಿಷಯ? ಏನೋ ಮಾತಾಡಬೇಕು ಅಂದ್ರಿ? ಸರ್, ನಿಮ್ಮ ಹತ್ರ ಪೇಮೆಂಟ್ ಬಗ್ಗೆ ಮಾತಾಡಬೇಕಿತ್ತು. ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಇನ್ನು ಮುಂದೆ ನನಗೂ ಈ ಕಂಪ್ನಿಗೂ ಯಾವುದೇ ಸಂಬಂಧ ಇಲ್ಲ. ಈ ಕಂಪ್ನಿನ ಒಳ್ಳೆ ಲಾಭಕ್ಕೆ ಮಾರಿದ್ದೀನಿ. ಅಲ್ಲ ಸರ್, ಏನು ಹೇಳ್ತಿದ್ದೀರಾ ನೀವು? ಕಂಪನಿನ ಯಾಕೆ ಮಾರಕ್ ಹೋದ್ರಿ? ಕಂಪನಿ ಈಗ ಚೆನ್ನಾಗೇ ನಡೀತಿದ್ಯಲ್ಲ, ಒಳ್ಳೆ ಲಾಭನೂ ಬರ್ತಿದ್ಯಲ್ಲ ಸರ್. ಅದಕ್ಕೇನೆ ಮಾರ್ತಾ ಇರೋದು. 50 ಕೋಟಿ ಬೆಲೆ ಬಾಳೋ ಕಂಪ್ನಿನ 150 ಕೋಟಿ ಕೇಳ್ತಾ ಇದ್ದಾರೆ ಅಂದ್ರೆ ಯಾರಾದ್ರೂ ಮಾರದೇ ಇರ್ತಾರಾ? ನನಗೆ ಒಳ್ಳೆ ಆಫರ್ ಅನ್ನಿಸ್ತು, ಅದಕ್ಕೆ ಮಾರ್ಬಿಟ್ಟೆ. 5 ವರ್ಷದಲ್ಲಿ ಮಾಡೋ ದುಡ್ಡನ್ನ ಇವಾಗಲೇ ಕೊಡ್ತಾ ಇದ್ದಾರೆ. ಆ ದುಡ್ಡನ್ನ ಲ್ಯಾಂಡ್ ಮೇಲೆ ಹಾಕಿ ಆರಾಮಾಗಿ ಜೀವನ ಮಾಡ್ಬೋದು. ಅಲ್ಲ ಸರ್, ನಮ್ಮ ಕತೆ ಏನು? ಅಯ್ಯೋ, ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ನಿಮ್ಗೇನು ಲೈಫ್ ಲಾಂಗ್ ನಾನೇ ಕೆಲಸ ಕೊಡ್ತೀನಿ ಅಂತ ಹೇಳಿದ್ನ? ನೀವೇನು ಮಾಡ್ತಿರೋ ಬಿಡ್ತಿರೋ ಅದು ನನಗೆ ಗೊತ್ತಿಲ್ಲ. ನೀವು ಬೇರೆ ಕಡೆ ಕೆಲಸ ಹುಡ್ಕೊಳ್ಳಿ. ಕಂಪ್ನಿ ಪರ್ಚೇಸ್ ಮಾಡ್ತಾ ಇರೋರ್ದು ಮೊದಲನೇ ಕಂಡೀಷನ್ ಏನು ಗೊತ್ತಾ? ಈಗ ಕಂಪ್ನಿಲಿ ಕೆಲಸ ಮಾಡ್ತಿರೋರು ಯಾರೂ ಇರಬಾರ್ದಂತೆ. ಅವರು ಹೊಸದಾಗಿ ಅಪಾಯಿಂಟ್ಮೆಂಟ್ ಮಾಡ್ಕೋತಾರಂತೆ. ಈ ವಿಷಯದಲ್ಲಿ ನಾನು ನಿಮ್ಗೆ ಏನೂ ಸಹಾಯ ಮಾಡೋಕ್ಕಾಗಲ್ಲ. ಅಲ್ಲ ಸರ್, ನಾವು ಹಗಲು ರಾತ್ರಿ ಕಷ್ಟಪಟ್ಟು ಈ ಕಂಪನಿನ ಈ ಸ್ಥಿತಿಗೆ ತಂದಿದ್ದೀವಿ. ಇದಕ್ಕಿದ್ದಂಗೆ ಹೀಗೆ ಮಾರ್ಬಿಟ್ಟು ಹೋಗ್ತೀನಿ ಅಂತಂದ್ರೆ ಏನರ್ಥ? ಅಂದ್ರೆ ನಮ್ಮಂತ ಶ್ರಮಕ್ಕೆ ಬೆಲೆನೇ ಇಲ್ವಾ? ಮೇಡಮ್, ಒಂದು ನಿಮಿಷ. ನೀವೇನು ಸುಮ್ಮನೆ ಮಾಡ್ತಿಲ್ಲ. ನಾನು ನಿಮಗೆ 10,000 ಅಡ್ವಾನ್ಸ್ ಕೊಟ್ಟಿದ್ದೀನಿ, ಜೊತೆಗೆ ಒಂದು ಲ್ಯಾಪ್ಟಾಪು ಕೊಟ್ಟಿದ್ದೀನಿ. ನೀವೇನು ನನಗೆ 10,000 ವಾಪಸ್ ಕೊಡಬೇಕಾಗಿಲ್ಲ. ಲ್ಯಾಪ್ಟಾಪ್ ಮಾತ್ರ ವಾಪಸ್ ಕೊಟ್ಟೋಗಿ ಸಾಕು. ಅಲ್ಲ ಸರ್, ಇದ್ದಕ್ಕಿದ್ದಾಗ ಈಗ ಹೇಳಿದ್ರೆ ಹೇಗೆ ಸರ್? ಶಿವಗಾಮಿ, ನೀನೇನು ಮಾತಾಡಬೇಡ. ಇದ್ರ ಮೇಲೆ ಮಾತಾಡಿದ್ರೆ ನಮ್ಮ ಮಾತಿಗೆ ಬೆಲೆ ಇರಲ್ಲ. ಈ ಕಂಪ್ನಿ ಅವ್ರದ್ದು, ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ನಡಿ.
ಥ್ಯಾಂಕ್ ಯು ಸರ್. ನಿಮಗೂ ನಿಮ್ಮ ಕಂಪ್ನಿಗೂ ಒಳ್ಳೆಯದಾಗಲಿ. ನನಗೇನೋ ಅರ್ಥನೇ ಆಗ್ತಿಲ್ಲ ಅಶೋಕ್. ಎಷ್ಟು ಒಳ್ಳೆ ವ್ಯಕ್ತಿ ತರ ಮಾತಾಡ್ತಾ ಇದ್ರು ಅವರು. ಏನೇ ನಿರ್ಧಾರ ತಗೊಂಡ್ರು ಸಪೋರ್ಟ್ ಮಾಡ್ತಿದ್ರು. ಈ ಕಂಪನಿನ ಸ್ವಂತ ಮಗು ತರ ನೋಡ್ಕೋತಿದೀನಿ ಅಂತಂದ್ರು. ತುಂಬಾ ಒಳ್ಳೆ ವ್ಯಕ್ತಿ ಇವರು ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ತರ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅವ್ರ ಅಸಲಿ ರೂಪನ ಬಚ್ಚಿಟ್ಟು ನಮ್ಗೆಂತ ಮೋಸ ಮಾಡ್ಬಿಟ್ರು ನೋಡಿ. ಎಂತ ಟ್ಯಾಲೆಂಟು ಅಬ್ಬಾ. ಅವ್ರ ಅಸಲಿ ರೂಪನ ಬಚ್ಚಿಟ್ಟಿದ್ದು ಟ್ಯಾಲೆಂಟ್ ಅಲ್ಲ, ಅದನ್ನ ಕಂಡಿಡಿಯಕ್ಕೆ ನಮ್ಮಿಂದ ಆಗ್ಲಿಲ್ವಲ್ಲ, ಅದು ನಮ್ ದಡ್ತನ. ನೀವ್ ಹೇಳೋದು ಕರೆಕ್ಟಾಗಿ ಇದೆ ಬಿಡಿ. ಜನಗಳ ಮೇಲೆ ನಂಬಿಕೆ ಇಡೋದೇ ತಪ್ಪ. ಒಳ್ಳೆ ಕೆಲ್ಸ ಸಿಕ್ಕಿದೆ, ಓನರ್ ತುಂಬಾ ಒಳ್ಳೆಯವರು, ಹೇಗೋ ಜೀವನ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ. ನಾವು ಗುರಿ ಮುಟ್ತೀವಿ ಅನ್ನೋ ವಿಶ್ವಾಸದಿಂದ ಮುಂದೆ ಹೋಗ್ತಿರ್ಬೇಕಾದ್ರೇನೆ ಯಾರೋ ಬಂದು ಬೇಕು ಅಂತಾನೆ ಆಕ್ಸಿಡೆಂಟ್ ಮಾಡ್ದಂಗಾಗಿದೆ. ನಮ್ಮ ಕಡೆಯಿಂದ ಏನೂ ತಪ್ಪಿಲ್ಲ ಅಂತಂದ್ರು ನೋವು ಅನುಭವಿಸ್ಬೇಕು. ತಪ್ಪು ಮಾಡಿದವರು ನೆಮ್ಮದಿಯಾಗಿರ್ತಾರೆ, ಅದೇ ಬೇಜಾರು. ಅವ್ರು ಹೇಳ್ದಂಗೆಲ್ಲ ಕೇಳಿದ್ರೆ ನಾವು ತುಂಬಾ ಒಳ್ಳೆಯವರು, ಪ್ರಶ್ನೆ ಮಾಡಿದ್ರೆ ಕೆಟ್ಟವ್ರಾಗ್ಬಿಡ್ತೀವಿ ಅಲ್ವಾ? ಒಬ್ರ ಹತ್ರ ದುಡಿಸ್ಕೊಳೋದಿಕ್ಕೆ ಪ್ರತಿಫಲ ಕೊಡದೆ ಹೋದ್ರೆ ತಪ್ಪು ಅಂತ ಇಂಥವ್ರಿಗೆ ಅನ್ಸೋದೇ ಇಲ್ವಾ? ಅದನ್ನ ಅವರು ಬುದ್ಧಿವಂತಿಕೆ ಅಂತ ಅನ್ಕೊಂಡಿರ್ತಾರೆ, ಬಿಸ್ನೆಸ್ ಟೆಕ್ನಿಕ್ಸ್ ಅಂತ ಹೇಳ್ತಾರೆ. ಆದ್ರೆ ನಾವು ಮಾಡೋದು ತಪ್ಪು ಅಂತ ಅವ್ರು ಅನ್ಕೊಳಲ್ವಲ್ಲ. ದಾರಿಯಲ್ಲಿ ಕಲ್ಲು ಮುಳ್ಳುಗಳಿದ್ರು ಎಲ್ಲೋ ದೂರದಲ್ಲಿ ಬೆಳಕು ಕಾಣಿಸ್ತಿದೆ ಅನ್ನೋ ಭರವಸೆಲ್ಲ ಹೋಗ್ತಾ ಇದ್ವಿ. ಆ ದೀಪ ಕೂಡ ಆರೋಯ್ತಲ್ಲ ಅಶೋಕ್. ಇನ್ ಮುಂದೆ ಏನ್ ಮಾಡೋದು? ಇಂಥ ಸಮಯದಲ್ಲಿ ನಾವು ಗಟ್ಟಿಯಾಗಿರ್ಬೇಕು ಶಿವಗಾಮಿ. ಆತ್ಮವಿಶ್ವಾಸನ ಕಳ್ಕೋಬಾರ್ದು. ಮತ್ತೆ ಪ್ರಯತ್ನ ಮಾಡೋಣ. ಒಂದಲ್ಲ ಒಂದು ಕೆಲಸ ಸಿಕ್ಕೇ ಸಿಗತ್ತೆ. ಯಾವ ಕೆಲಸ ಸಿಕ್ಕಿದ್ರು ನೀವು ಮಾಡ್ಬೇಕು ಅಶೋಕ್. ಹೌದು ಶಿವಗಾಮಿ, ನಮ್ಗೆ ಆ ಕೆಲಸ ಇಷ್ಟ ಅಲ್ಲ ಅಂತಂದ್ರು ದುಡ್ಗೋಸ್ಕರ ಕೆಲಸ ಮಾಡಬೇಕಾಗತ್ತೆ. ಜೊತೆಲೇ ಒಳ್ಳೆ ಕೆಲಸ ಹುಡುಕ್ತಾ ಇರಬೇಕು. ಸಿಕ್ಕಿದ್ರೆ ಆ ಕೆಲ್ಸಕ್ಕೆ ಜಂಪ್ ಮಾಡಬೇಕು. ನನಗೆ ನಂಬಿಕೆ ಇದೆ ಶಿವಗಾಮಿ, ಇದಕ್ಕಿಂತ ಒಳ್ಳೆ ಕೆಲಸ ನಮಗೆ ಸಿಕ್ಕೇ ಸಿಗುತ್ತೆ. ನಿನ್ನ ಆಸ್ತಿ ಮತ್ತೆ ನಿನ್ನ ಕೈಗೆ ಸೇರುತ್ತೆ. ಮೊದಲಿನ ಥರ ನಾವು ಹಾಗೆ ಆಗ್ತೀವಿ. ನೋಡೋಣ ಅಶೋಕ್, ಆ ನಂಬಿಕೆಯಿಂದನೇ ದೇವಿ ಶಾಂಭವಿ ಮೇಲೆ ಭಾರ ಹಾಕಿ ಮುಂದೆ ನಡೆಯೋಣ.